ಓ ಅಪ್ ಟು ಇಲ್ಲಿವರೆಗೂ ಸಿಡಿತಾ ಇದೆ. ಹೌದು ಸರ್, ಇಲ್ಲಿವರೆಗೂ ಬರುತ್ತೆ ನೋಡಿ. ಹೌದು. ನೀವ್ ಇಲ್ಲಿದ್ರೆ ಹಾ ಶವರ್ ನೀವೇ ಸ್ನಾನ ಮಾಡ್ಬಿಡ್ಬೋದು. ಬೇಸಿಗೆಗಾಲದಲ್ಲಿ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ರೆ ನಾವು ಸ್ನಾನ ಮಾಡ್ಬಿಟ್ಟು ಹೊಟ್ಟೋಗ್ಬೋದು. ನಾವು ಮುಂಚೆ ನೀರು ವಾಟರ್ ಗನ್ ಅಲ್ಲಿ ಹಾಕ್ತಿದ್ವಿ, ಪೈಪಲ್ಲಿ ಹಾಕ್ತಿದ್ವಿ, ಎಷ್ಟು ನೀರ್ ವೇಸ್ಟ್ ಆಗೋದು. ಇದು ಇಡೀ 4 ಎಕರೆಗೆ 1 ಅವರ್ ಅಷ್ಟೇ ಆನ್ ಮಾಡಿಬಿಟ್ರೆ 3 ದಿನವರೆಗೂ ತಡೆಯುತ್ತೆ ಸರ್. ಇದು 3 ದಿನವರೆಗೂ ಇದನ್ನ ನಾವು ಆನ್ ಮಾಡಬೇಕಾಗಿಲ್ಲ. ಅಷ್ಟು ಮಿಸ್ಟ್ ಕ್ರಿಯೇಟ್ ಆಗಿ ತೇವಾನ ಮೇಂಟೈನ್ ಮಾಡುತ್ತೆ. ಬಹಳ ಇಂಪಾರ್ಟೆಂಟ್ ಸರ್. ಈ ಟರ್ಬೋ ಸ್ಪ್ರಿಂಕ್ಲರ್ದು ರೇಡಿಯಸ್ ಟೋಟಲ್ 20 ಫೀಟ್ ವರೆಗೂ ಹೋಗುತ್ತೆ. ಸೊ ನಿಮ್ಗೆ ಇದು ಬಹಳ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ನೀವು ಈ ತರ ನೋಡಿ, ಚೆಂಡು ಹೂಗೆ ಇದಕ್ಕೆಲ್ಲ ಸದಾ ನಮ್ಗೆ ನೀರು ಇರಬೇಕು, ಪ್ಲಸ್ ಸ್ಪ್ರೇ ಆಗ್ತಾ ಇರಬೇಕು. ಸೊ ಇದು ತುಂಬಾ ಚೆನ್ನಾಗಿ ಇವ್ರು ಮಾಡ್ಕೊಟ್ಟಿದ್ದಾರೆ. ಅಂಡ್ ಔಟ್ಡೋರ್ ಕಾಂಪೇಟಬಲ್. ಆಮೇಲೆ ಸದಾ ಬಿಸಿಲು ಮಳೆ ನಮ್ಗೆ ಅದೆಲ್ಲ ಯೋಚನೆನೇ ಇಲ್ಲ. ಸೊ ಯಾವಾಗ ಬೇಕೋ ನಮ್ಗೆ ಇದು ಒಂಥರ ಮೊಬೈಲ್ ತರ ತೆಗೆದು ಇನ್ನೊಂದು ತೋಟಕ್ಕೆ ಹಾಕೋಬೇಕು ಅಂದ್ರೆ ಇದನ್ನೆಲ್ಲ ತೆಗೆದು ಅಲ್ಲಿಗೂ ಹಾಕೋಬಹುದು. ಅಷ್ಟು ಚೆನ್ನಾಗಿರೋ ಸಿಸ್ಟಮ್ ಕೊಟ್ಟಿದ್ದಾರೆ ಡಾಲ್ಫಿನ್ ಇರಿಗೇಷನ್. ತುಂಬಾ ಔಟ್ಡೋರ್ ಕಾಂಪೇಟಬಲ್. ಆಮೇಲೆ ಇದು ಈಗ ನೋಡಿ, ಈಗ ನಾನು ಇಲ್ಲಿ 4 ಎಕರೆಗೆ ಇಲ್ಲಿ ಸೂರ್ಯಕಾಂತಿ ಆಮೇಲಿಂದ ಚೆಂಡು ಹಾಕ್ಸಿದೀನಿ. ಈಗ ಅಲ್ಲಿ ನೋಡಿ 4 ಎಕರೆಗೆ ನಾನು ಹಣ್ಣಿನ ಗಿಡಗಳು, ತೆಂಗು, ಅಡಿಕೆ ಅದೆಲ್ಲ ಹಾಕ್ಸ್ಬೇಕು ಅಂತಿದ್ದೀನಿ. ಸೊ ನಾನು ಈ ಸಿಸ್ಟಮ್ ನ ಹಾಗೆ ತಗೊಂಡೋಗಿ ಅಲ್ಲಿ ಶಿಫ್ಟ್ ಮಾಡ್ಬಿಡ್ಬೋದು. ಅಷ್ಟು ಬಹಳ ಈಸಿ ಇದೆ ಇದು. 2-ವೇ ವ್ಯಾಲ್ವ್ ಬರುತ್ತೆ ಇಲ್ಲಿ. ಸೊ ನಿಮ್ಗೆ ಇದು ಯಾವಾಗ ಬೇಕೋ ಕ್ಲೋಸ್ ಮಾಡ್ಕೊಂಡು ಇದನ್ನ ಇದಿಷ್ಟು ಫುಲ್ ತೆಗೆದ್ಬಿಟ್ಟು ಸಿಸ್ಟಮ್ ನ ಈ ಕಡೆ ಅದನ್ನ ವಾಲ್ವ್ ಹಾಕ್ಬಿಟ್ಟು ಆ ತೋಟಕ್ಕೆ ನಾವು ಆ ಕಡೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡ್ಕೋಬಹುದು. ಅಷ್ಟು ಸುಲಭ ಇದೆ ಇದು ತೆಗೆಯೋದು ಹಾಕೋದು. ಆನ್ ಆಫ್ ಆಪರೇಷನ್ ನಾವು ಫೋನ್ ಅಲ್ಲೇ ಕೂತ್ಕೊಂಡು ಮಾಡಬಹುದು. ಸೊ ಈಗ ನಮ್ಮಂತ ಬೆಂಗಳೂರು ಸಿಟಿಲಿ ಬಿಸಿ ಆಗಿರೋರು ಇಲ್ಲಿ ಸದಾ ಬಂದು ಮ್ಯಾನ್ಯಲ್ ಆಗಿ ಆನ್ ಆಫ್ ಮಾಡ್ಬೇಕಾಗಿಲ್ಲ. ನಾನು ಅಲ್ಲೇ ಕೂತ್ಕೊಂಡು ಆನ್ ಆಫ್ ಮಾಡಿ ನಾನು CCTV ಫುಲ್ ಚೆಕ್ ಮಾಡ್ಕೋತಾ ಇರ್ಬೋದು. ಅಷ್ಟು ಸುಲಭವಾಗಿ ಮಾಡ್ಕೊಟ್ಟಿದ್ದಾರೆ ಸರ್. ಆಗುತ್ತೆ. ಆಮೇಲೆ ಇದ್ರ ಮೇನ್ ಅಡ್ವಾಂಟೇಜ್ ಏನಂದ್ರೆ ಸರ್, ಇದಕ್ಕೆ ಸಾಲ್ವೆಂಟ್ಸು, ಗಮ್ಮು, ಪೈಪ್ ರೆಂಚು, ಪ್ಲಂಬರ್ ಇದ್ರ ಅವಶ್ಯಕತೆನೇ ಇಲ್ಲ. ಎನಿ ಕಾಮನ್ ಮೆನ್ ಕ್ಯಾನ್ ಜಸ್ಟ್ ಟ್ವಿಸ್ಟ್ ಇಟ್. ಸಿಂಪಲ್ ಥ್ರೆಡ್ಡಿಂಗ್ ಇದೆ, ಅದನ್ನ ಹಾಕ್ಬಿಟ್ಟು ಮಾಡ್ಬಿಟ್ರೆ 25 ವರ್ಷ ಲೈಫ್ ಸರ್ ಇದ್ರದ್ದು. ಸೊ ಬಿಸಿಲಿರ್ಲಿ ಮಳೆ ಇರ್ಲಿ ಇದು ಪಾಡಿಗೆ ಇದು ಓಡ್ತಾ ಇರುತ್ತೆ. ಬಹಳ ಈಸಿ. ಎನಿ ಕಾಮನ್ ಮ್ಯಾನ್ ಕ್ಯಾನ್ ಆಪರೇಟ್ ದಿಸ್. ಅಷ್ಟು ಸುಲಭವಾಗಿ ಮಾಡ್ಕೊಟ್ಟಿದ್ದಾರೆ ಡಾಲ್ಫಿನ್ ಇರಿಗೇಷನ್. ನಮಸ್ಕಾರ ನನ್ನ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಗುಂಡ್ಲುಪೇಟೆ ಹತ್ರ ಇದ್ದೀನಿ. ಇಲ್ಲಿ ಬೇಗೂರು ಹತ್ರ ಕೋಟೆಕೆರೆ ಹತ್ರ ಬಂದಿದ್ದೀನಿ. ಇಲ್ಲೊಬ್ಬರು ಫಾರ್ಮಲ್ಲಿ ಡ್ರಿಪ್ ಇರಿಗೇಷನ್ ಇಲ್ಲ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿಸ್ತಾ ಇದ್ದಾರೆ. ಈ ಸ್ಪ್ರಿಂಕ್ಲರ್ ಸಿಸ್ಟಮಲ್ಲಿ ತುಂಬಾ ಒಳ್ಳೊಳ್ಳೆ ಗುಣಗಳಿದೆ. ಏನು ಎತ್ತ ಅಂತ ನೋಡೋಣ, ಬನ್ನಿ ಹೋಗೋಣ ಆ ರೈತರ ಹತ್ರ ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ನಿತ್ಯಾನಂದ ಅಂತ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ನನ್ನ ಪ್ರೊಫೆಷನ್ ಬಂದು ಇಂಡಸ್ಟ್ರಿಯಲ್ ವಾಟರ್ ಟ್ರೀಟ್ಮೆಂಟ್ ಕೆಮಿಕಲ್ಸ್ ಸಪ್ಲೈಯರ್ ಆ್ಯಂಡ್ ಡೀಲರ್. ನಾನು ಮುಂಬೈಯಿಂದ ನಾನು ಕೆಮಿಕಲ್ಸ್ ತರಿಸಿ ಹಲವಾರು ಇಂಡಸ್ಟ್ರಿ, ಹಲವಾರು ಸಾಫ್ಟ್ವೇರ್ ಕಂಪ್ನಿ, ಹೋಟೆಲ್ಸ್, ಹಾಸ್ಪಿಟಲ್ಸ್ ಅಲ್ಲಿ ವಾಟರ್ನ ಕೂಲಿಂಗಿಗೆ ಯೂಸ್ ಮಾಡ್ತಾರೆ ಇಂಡಸ್ಟ್ರಿಯಲ್ ಪರ್ಪಸಲ್ಲಿ. ಅಲ್ಲಿ ಸುಮಾರು ಪ್ರಾಬ್ಲಮ್ಸ್ ಬರುತ್ತೆ. ಅಂದರೆ ಸ್ಕೇಲಿಂಗ್ ಅಂತ ಆಗುತ್ತೆ, ಕರೋಷನ್ ಅಂತ ಆಗುತ್ತೆ, ಅದೆಲ್ಲ ಕಂಟ್ರೋಲ್ ಮಾಡುವಂಥ ಕೆಮಿಕಲ್ಸ್ ಇದೆ. ಸೊ ಈ ವೃತ್ತಿ ಮಾಡಿಕೊಂಡು ನಾನು ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ದೀನಿ. ನನಗೆ ಚಿಕ್ಕ ವಯಸ್ಸಿಂದಾನು ನಮ್ಮ ತಾತ ತಿಪ್ಟೂರ್ ಹತ್ರ ಒಂದು ತೋಟ ಮಾಡಿದ್ರು. ನಾನು ಚಿಕ್ಕ ಹುಡುಗನಿಂದ ನಮ್ಮ ತಾತ ತೋಟಕ್ಕೆ ಹೋಗ್ತಿದ್ದಿದ್ದು, ತೋಟ ಮಾಡ್ತಿದ್ದಿದ್ದು, ಅಡಿಕೆ, ಬಾಳೆ, ತೆಂಗು ಅದನ್ನೆಲ್ಲ ಬೆಳೆಸ್ತಿದ್ದಿದ್ದು, ಆರ್ಗ್ಯಾನಿಕ್ ಫಾರ್ಮಿಂಗ್ ಆ ಟೈಮಲ್ಲೇ ಅವ್ರು ಮಾಡ್ತಿದ್ದಿದ್ದು. ಅದೆಲ್ಲ ನೋಡಿ ನಮಗೆ, ನಂದು ನನ್ನ ತಮ್ಮಗೆ ತುಂಬ ಇನ್ಸ್ಪಿರೇಷನ್ ಇತ್ತು. ನಾವು ಒಂದು ಏಜಲ್ಲಿ ಏನಾದರೂ ಮಾಡಿ ಒಂದು ತೋಟ ತೊಗೊಂಡು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ ನಮ್ಮ ಸುತ್ತಮುತ್ತ, ನಮ್ಮ ಕಮ್ಯುನಿಟಿ, ನಮ್ಮ ಫ್ರೆಂಡ್ಸಲ್ಲಿ ಎಲ್ಲರೂ ಆರ್ಗ್ಯಾನಿಕ್ ಬೇಸ್ಡ್ ಫ್ರೂಟ್ಸ್, ವೆಜಿಟೇಬಲ್ಸ್, ನವಧಾನ್ಯಗಳು ಇದಿಷ್ಟು ತಿನ್ನಬೇಕು ಅಂತ ನಮ್ಮ ಹಾರೈಕೆ. ಯಾಕೆಂದರೆ ಇವತ್ತು ನೋಡಿದ್ದೀರಾ ಬೆಂಗಳೂರಲ್ಲಿ ಎಷ್ಟು ಪಲ್ಯೂಟೆಂಟ್ಸ್ ಇದೆ ಅಂದರೆ, ಸೊಪ್ಪೆಲ್ಲ STP ವಾಟರ್ ಹತ್ರ ಬೆಳೀತಾ ಇರ್ತಾರೆ. ಸಿಕ್ಕಾಬಡೆ ಲೆಡ್ ಕಂಟೆಂಟ್ ಇರುತ್ತೆ. ಮೊನ್ನೆ ಡೆಕ್ಕನ್ ಹೆರಾಲ್ಡ್ ಪೇಪರಲ್ಲೂ ಹಾಕಿದ್ರು 42% ಲೆಡ್ ಇದೆ ಅಂತ. ಸೊ ಈ ಥರ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದರೆ ನಾವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದೇ ಕಾರ್ಸಿನೋಜೆನಿಕ್ ಆಗಿಬಿಟ್ಟು ಇದೇ ನಮ್ಗೆ ಕ್ಯಾನ್ಸರ್ ಲೀಡ್ ಆಗುತ್ತೆ. ಸೊ ಅದಕ್ಕೆ ನಮ್ಮ ಕಾನ್ಸೆಪ್ಟ್ ಏನು ಅಂದರೆ, ಜೀವಾಮೃತ ಹಾಕಿ ಆಮೇಲೆ ಬೇವು, ಹಿಂಡಿ ಇದೆಲ್ಲ ಹಾಕಿ ಫುಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ ಈ 9 ಎಕರೆಯಲ್ಲಿ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ವಿ. ಸೂಪರ್ ಸರ್. ಆ್ಯಕ್ಚುಲಿ ನಿಮ್ಮಂಥ ಈ ಥರ ಯೂತ್ಸ್ ಎಲ್ಲ ಈ ಥರ ಫಾರ್ಮಿಂಗಿಗೆ ಬರಬೇಕು ಸರ್. ಆಗಲೇ ಒಂದು ಸ್ವಲ್ಪ ಈ ಕೆಮಿಕಲ್ ಫಾರ್ಮಿಂಗಿಂದ ಜನ ಆಚೆ ಬರೋದು. ನಿಜ. ಸೊ ತುಂಬಾನೇ ಖುಷಿ ಆಯಿತು ಸರ್ ಕೇಳಿ. ನಿಜ ಸರ್. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಸೊ ಏನೇನೆಲ್ಲ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು? ಸರ್ ಇಲ್ಲಿ ಸುಭಾಷ್ ಪಾಳೇಕರ್ ಅಂತ ಇದ್ದಾರೆ. ಹಿ ಈಸ್ ಒನ್ ಆಫ್ ದಿ ಗಾಡ್ ಫಾದರ್ ಇನ್ ಅಗ್ರಿಕಲ್ಚರ್. ಅವ್ರ ಮೆಥಡಲ್ಲಿ ಇಲ್ಲಿ 5 ಲೇಯರ್ ಫಾರ್ಮಿಂಗ್ ಮಾಡಬೇಕು ಅಂತ ಇದ್ದೀವಿ. ಅದು 5 ಲೇಯರ್ ಫಾರ್ಮಿಂಗ್ ಅಂದರೆ ತೆಂಗು, ಅಡಿಕೆ, ಬಾಳೆ, ಮೆಣಸು, ಆಮೇಲೆ ಹಣ್ಣಿನ ಗಿಡಗಳು ಈ ಥರ ಬೆಳೆಸ್ಕೊಂಡು ಆರ್ಗ್ಯಾನಿಕ್ಕಾಗೆ ಇಲ್ಲಿ ಮಾಡಬೇಕು ಅಂತಿದ್ದೀವಿ. ಈಗ ಸದ್ಯಕ್ಕೆ ಇಲ್ಲಿ ನಾವು ಸೂರ್ಯಕಾಂತಿ ಆಮೇಲಿಂದ ಚೆಂಡು ಹೂ ಹಾಕಿದ್ದೀವಿ. ಇವೆಲ್ಲ ಚೆಂಡು ಹೂವು. ಈಗ ಇನ್ನೇನು ಹಬ್ಬದ ಸೀಸನ್ ಶುರು ಆಗುತ್ತೆ.
Okay. ಅದಕ್ಕೆ ಚೆಂಡು ಹೂವಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ಈ ಏರಿಯಾಲಿ. ಹ್ಮ್. ಸೊ ಚೆಂಡು ಹೂ ಹಾಕ್ಬಿಟ್ಟು ಆ ಕಡೆ ಸೂರ್ಯಕಾಂತಿ ಹಾಕ್ಬಿಟ್ಟು 3 months ಅಲ್ಲಿ ಬರುತ್ತೆ ನಮ್ಗೆ. ಓಕೆ. ಸೊ ಕರೆಕ್ಟ್ ಜುಲೈ ಆಗಸ್ಟ್ ಹೊತ್ತಿಗೆ ನಮ್ಗೆ ಒಳ್ಳೆ ಫಲ ಸಿಗತ್ತೆ ಅಂತ ಹಾಕಿದೀವಿ ಸರ್. ಗ್ರೇಟ್. ಇದು ನೀವು ತಗೊಳಕ್ ಮುಂಚೆ ಇಲ್ಲಿ ಏನು ಮಾಡ್ತಿದ್ರು ಸರ್? ಸರ್ ಇಲ್ಲಿ ನಾವು ತಗೊಳಕ್ ಮುಂಚೆ ಈ ಹಳೆ ಓನರ್ ಏನ್ ಮಾಡಿದ್ರು, ಏನು ಮಾಡಿರಲಿಲ್ಲ, ಸುಮ್ಮನೆ ಇದನ್ನ ಡ್ರೈ ಭೂಮಿ ತರ ಮಾಡಿ ಬಿಟ್ಬಿಟ್ಟಿದ್ರು. ಸೊ ನಾವು ಈ ಫರ್ಟಿಲಿಟಿ ಇಂಪ್ರೂವ್ ಆಗೋಕೆ, NPK ಲೆವೆಲ್ಸ್ ಇಂಪ್ರೂವ್ ಆಗೋಕೆ ಸೊ ನಾವೇನ್ ಮಾಡಿದ್ವಿ, ನವಧಾನ್ಯಗಳು ಹಾಕಿದ್ವಿ, ಹುರುಳಿ ಹಾಕಿದ್ವಿ, ಆಮೇಲೆ ಸೆಣಬು ಹಾಕಿದ್ವಿ. ಸೊ ದಟ್ ದಿ ಫರ್ಟಿಲಿಟಿ ಆಫ್ ದಿ ಸಾಯಿಲ್ ವಿಲ್ ಇಂಪ್ರೂವ್ ಅಂದ್ಬಿಟ್ಟು ಅಲ್ಲೇ ರೋಟ್ರಿ ಹೊಡಿಸಿ, ಡಿಸ್ಕ್ ಹೊಡಿಸಿ ಆ ಸೀಡ್ಸ್ನೆಲ್ಲ ಒಳಗಡೆ ಭೂಮಿಗೆ ಹಾಕಿ 3 ತಿಂಗಳು ಬರೀ ಅದನ್ನೇ ಮಾಡಿದೀವಿ. ಇವತ್ತು ನೋಡಿದ್ರೆ ನೀವು, ಇವತ್ತು ಭೂಮಿ ಕೆಮ್ಮಣ್ಣು ಇಷ್ಟು ಚೆನ್ನಾಗಿ ಬರ್ತಾ ಇದೆ. ಇದೆಲ್ಲ ಲಾಸ್ಟ್ 3-4 months ನಾವು ಕಂಟಿನ್ಯೂಸ್ ಮಾಡಿದಕ್ಕೆ ಫಲ ಸಿಕ್ಕಿದೆ. ಗ್ರೇಟ್ ಸರ್. ಅದ ಕಾಣ್ತಾ ಇದೆ ನೀವು ಮಲ್ಚ್ ಮಾಡಿರೋದೆಲ್ಲ ಕೆಲವೊಂದೊಂದು ಸೀಡ್ಸ್ ಕರೆಕ್ಟ್ ಈಗ ಜರ್ಮಿನೇಟ್ ಆಗ್ತಾ ಇದೆ. ಕರೆಕ್ಟ್ ಸರ್. ಸೂಪರ್ ಸರ್. ಸರ್ ಸುಭಾಷ್ ಪಾಳೇಕರ್ ಮೆಥಡ್ ಅಲ್ಲಿ ಅವ್ರು ಹೇಳೋದೇನು ಅಂದ್ರೆ ಸದಾ ನೀರ್ ಇರಬೇಕು. ಸೊ ನೀರು, ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅಗ್ರಿಕಲ್ಚರ್. ಅಂಡ್ ಎಸ್ಪೆಷಲಿ ಇದು ನೋಡಿದ್ರೆ ನಂಜನಗೂಡು ಸುತ್ತಮುತ್ತ ಬೆಲ್ಟು ಬಹಳ ಡ್ರೈ ಇದೆ ಇಲ್ಲಿ. ಹೌದು. ಸೊ ನಮ್ಗೆ ದೇವ್ರ ದಯದಿಂದ ಇಲ್ಲಿ 4 ಇಂಚ್ ನೀರು ತುಂಬಾ ಚೆನ್ನಾಗಿ ಬಂತು, 150 feet. ಸೊ ನಾನು ಅವಾಗ ನೀರ್ ಚೆನ್ನಾಗಿ ಬಂದಾಗ ನಾನು ಏನೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಶ್ರೀನಿಧಿ ತೋಟ ಅವ್ರದ್ದು ನೋಡಿದ್ದೆ. ಆಮೇಲೆ ನೈಸರ್ಗಿಕ ಬದುಕು ಯೂಟ್ಯೂಬ್ ಚಾನಲ್ ಅಲ್ಲಿ ನನಗೆ ಬಹಳ ಮಾಹಿತಿ ಸಿಕ್ತು. ಸೊ ಅಲ್ಲಿ ಇವರು ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ ಅವರು ತುಂಬಾ ಚೆನ್ನಾಗಿ ಹಾಕಿದ್ರು. ಬಟ್ ಅಲ್ಲಿ ಒಂಥರ ಫಿಕ್ಸೆಡ್ ಸಿಸ್ಟಮ್ ತರ ಹಾಕಿದ್ರು, ಪೂರ್ತಿ ಅವ್ರು ಭೂಮಿ ಒಳಗಡೆ ಹಾಕ್ಬಿಟ್ಟಿದ್ರು. ಬಟ್ ಇಲ್ಲಿ ನೋಡಿ ಓಪನ್ ಟೈಪ್, ನಾವ್ ಇದನ್ನ ಎಲ್ಲಿಂದ ಎಲ್ಲಿ ಬೇಕೋ ಶಿಫ್ಟ್ ಮಾಡ್ಕೋಬಹುದು. ನಾಳೆ ದಿನ ಇಲ್ಲಿಂದ ತೆಗೆದು ನಂದು ಇನ್ನೊಂದು 4 ಎಕರೆ ಪಕ್ಕದಲ್ಲೂ ಶಿಫ್ಟ್ ಮಾಡ್ಕೋಬಹುದು. ಆ ತರ ಸಿಸ್ಟಮ್ ಹಾಕೊಟ್ಟಿದ್ದಾರೆ. ಇದು ಟರ್ಬೋ ಸ್ಪ್ರಿಂಕ್ಲರ್ಸ್ ಅಂತ, ಇದು ಟರ್ಬೋ ಸ್ಪ್ರಿಂಕ್ಲರ್ಸ್ ಅಂತ. ತುಂಬಾ ಚೆನ್ನಾಗಿ ನೀರ್ ಸ್ಪ್ರೆಡ್ ಆಗುತ್ತೆ ಸರ್. ಈ ಟರ್ಬೋ ಸ್ಪ್ರಿಂಕ್ಲರ್ದು ರೇಡಿಯಸ್ ಟೋಟಲ್ 20 feet ವರೆಗೂ ಹೋಗುತ್ತೆ. ಸೊ ನಿಮ್ಗೆ ಇದು ಬಹಳ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ನೀವು ಈ ತರ ನೋಡಿ, ಚೆಂಡು ಹೂಗೆ ಇದಕ್ಕೆಲ್ಲ ಸದಾ ನಮ್ಗೆ ನೀರು ಇರಬೇಕು, ಪ್ಲಸ್ ಸ್ಪ್ರೇ ಆಗ್ತಾ ಇರಬೇಕು. ಸೊ ಇದು ತುಂಬಾ ಚೆನ್ನಾಗಿ ಇವ್ರು ಮಾಡ್ಕೊಟ್ಟಿದ್ದಾರೆ. ಅಂಡ್ ಔಟ್ಡೋರ್ ಕಾಂಪೇಟಬಲ್. ಆಮೇಲೆ ಸದಾ ಬಿಸಿಲು ಮಳೆ ನಮ್ಗೆ ಅದೆಲ್ಲ ಯೋಚನೆನೇ ಇಲ್ಲ. ಸೊ ಯಾವಾಗ ಬೇಕೋ ನಮ್ಗೆ ಇದು ಒಂಥರ ಮೊಬೈಲ್ ತರ ತೆಗೆದು ಇನ್ನೊಂದು ತೋಟಕ್ಕೆ ಹಾಕೋಬೇಕು ಅಂದ್ರೆ ಇದನ್ನೆಲ್ಲ ತೆಗೆದು ಅಲ್ಲಿಗೂ ಹಾಕೋಬಹುದು. ಅಷ್ಟು ಚೆನ್ನಾಗಿರೋ ಸಿಸ್ಟಮ್ ಕೊಟ್ಟಿದ್ದಾರೆ ಡಾಲ್ಫಿನ್ ಇರಿಗೇಷನ್ ಅವರು. ಐ ಹೈಲಿ ರೆಕಮೆಂಡ್ ದಿಸ್ ಇರಿಗೇಷನ್ ಸಿಸ್ಟಮ್ ಟು ಆಲ್ ದಿ ಫಾರ್ಮರ್ಸ್. ಮತ್ತೆ ಇನ್ನೊಂದು, ಸೊ ಇದು ಕನೆಕ್ಷನ್ ಯಾವ ತರ ಮಾಡಿದ್ದಾರೆ ಅಂತ ಸ್ವಲ್ಪ ಹೇಳ್ಬೋದಾ ಸರ್ ನೀವು? ಸರ್ ಯಾವ ತರ ಇದೆ, ಗಮ್ ಹಾಕಿದ್ರೆ ಹೇಗೆ ಇದು? ಡೋರ್ ಕಾಂಪೇಟಬಲ್. ಇದೇನಂದ್ರೆ ಥ್ರೆಡ್ಡಿಂಗ್ ಸಿಸ್ಟಮ್ ಇದು. ಸೊ ಇದನ್ನ ಈಸಿ ಥ್ರೆಡ್ ಸಿಸ್ಟಮ್, ಬಹಳ ಸಿಂಪಲ್. ಈ ತರ ಲೂಸ್ ಆಗ್ಬಿಡುತ್ತೆ. ಆಮೇಲೆ ಇದನ್ನ ಹೀಗೆ ತೆಕ್ಕೊಂಡ್ಬಿಟ್ಟು ನಾವ್ ಇದನ್ನ ಬೇರೆ ತೆಗೆದ್ಬಿಟ್ಟು ಪಕ್ಕದ ಫಾರ್ಮ್ಗೆ ಹಾಕ್ಬೇಕು ಅಂದ್ರೆ ಇದನ್ನ ತೆಗೆದು ಪೂರ್ತಿ ಹೇಗ್ ಬರುತ್ತೆ ಇದು? ಸೂಪರ್ ಸರ್. ಇದು ಇಷ್ಟೇ ಸಿಂಪಲ್. ವಾಪಸ್ ಇದನ್ನ ಥ್ರೆಡ್ ಕ್ಲೀನ್ ಆಗಿ ಕೂರಿಸ್ಬಿಟ್ರೆ ಒಂಚೂರು ಡ್ರಾಪ್ಲೆಟ್ಸ್ ಲೀಕ್ ಆಗಲ್ಲ, ಕ್ಲೀನ್ ಆಗಿ ನೀರು ನಮ್ಗೆ ಹೋಗ್ತಾ ಇರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಗ್ರೇಟ್ ಸರ್. ಚೆನ್ನಾಗಿ ಮಾಡಿದಾರೆ ಸಿಸ್ಟಮ್. ಇದು ಟೈಟ್ ಲೂಸ್ ಮಾಡಿದಾಗ ನಿಮ್ಗೆ ಏನಾದ್ರು ಲೀಕೇಜ್ ಏನೋ ಬಂದಿದೆಯಾ ಇಲ್ಲಿ? ಸರ್ ಇಲ್ಲ ಸರ್, ಇದ್ರಲ್ಲಿ ಏನಂದ್ರೆ ಇವ್ರದ್ದು ಬಹಳ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಡಾಲ್ಫಿನ್ ಇರಿಗೇಷನ್ ಅವ್ರದ್ದು. ಇದು ನೋಡಿ, ನೈಲಾನ್ ವಾಷರ್ಸ್ ಕೊಟ್ಟಿದ್ದಾರೆ. ಇದು ತುಂಬಾ ಸ್ಟ್ರಾಂಗ್ ಮೆಟೀರಿಯಲ್, ಪ್ಲಸ್ ಫ್ಲೆಕ್ಸಿಬಲ್. ಇದು ಇಲಿ ಕಡಿಯೋದು, ಇರುವೆ ಕಡಿಯೋದು ಈ ತರ ಆಗಲ್ಲ. ಡ್ಯೂರಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ತರ ಮಾಡಿ ಇವರು ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್ ಇದು. ಇಷ್ಟೇ ನೋಡಿ, ಹಾಕಿ ಇದನ್ನ ಹಾಕ್ಬಿಡು ಅಷ್ಟೇ. ಹೇಳಿದ್ರೆ ಈ ಥ್ರೆಡ್ಡಿಂಗ್ ಎಲ್ಲ ಈ ತರ ಅಂತ. ಅದ್ ಬಿಟ್ರೆ ಬೇರೆ ಇನ್ನೇನೇನು ಅಡ್ವಾಂಟೇಜಸ್ ನಿಮ್ಗೆ ಇದ್ರಲ್ಲಿ ಕಾಣ್ತದೆ? ಸರ್ ಇದು ತುಂಬಾ ಔಟ್ಡೋರ್ ಕಾಂಪೇಟಬಲ್. ಆಮೇಲೆ ಇದು ಈಗ ನೋಡಿ, ಈಗ ನಾನು ಇಲ್ಲಿ 4 ಎಕರೆಗೆ ಇಲ್ಲಿ ಸೂರ್ಯಕಾಂತಿ ಆಮೇಲಿಂದ ಚೆಂಡು ಹಾಕ್ಸಿದೀನಿ. ಈಗ ಅಲ್ಲಿ ನೋಡಿ 4 ಎಕರೆಗೆ ನಾನು ಹಣ್ಣಿನ ಗಿಡಗಳು, ತೆಂಗು, ಅಡಿಕೆ ಅದೆಲ್ಲ ಹಾಕ್ಸ್ಬೇಕು ಅಂತಿದ್ದೀನಿ. ಸೊ ನಾನು ಈ ಸಿಸ್ಟಮ್ ನ ಹಾಗೆ ತಗೊಂಡೋಗಿ ಅಲ್ಲಿ ಶಿಫ್ಟ್ ಮಾಡ್ಬಿಡ್ಬೋದು. ಅಷ್ಟು ಬಹಳ ಈಸಿ ಇದೆ ಇದು. ಜಸ್ಟ್ ಥ್ರೆಡ್ ಸಿಸ್ಟಮ್, ಥ್ರೆಡ್ ತೆಗೆದ್ಬಿಟ್ಟು ಸ್ಪ್ರಿಂಕ್ಲರ್ ನ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡು. ಸೊ ಇಲ್ಲಿ ಥ್ರೆಡ್ ತೆಗೆದ್ರೆ ಸೊ ಅದೇ ಸೇಮ್ ಟೈಪ್ ಇಲ್ಲೂ ಇದೆಯಾ? ಹೌದು ಸರ್, ಅಲ್ಲೂ ಇದೆ. ಇದು ಮೈನ್ ಲೈನ್. ಸೊ ಇಲ್ಲಿ ತೆಗೆದ್ಬಿಟ್ಟು ಇದಿಷ್ಟನ್ನ ಫುಲ್ ಯೂನಿಟ್ ನ ಆ ಕಡೆ ಶಿಫ್ಟ್ ಮಾಡ್ಬಿಡ್ತೀರಾ? ಸೊ ಅಷ್ಟು ಈಸಿ. ಇದು 2-way ವಾಲ್ವ್ ಬರುತ್ತೆ ಇಲ್ಲಿ. ಸೊ ನಿಮ್ಗೆ ಇದು ಯಾವಾಗ ಬೇಕೋ ಕ್ಲೋಸ್ ಮಾಡ್ಕೊಂಡು ಇದನ್ನ ಇದಿಷ್ಟು ಫುಲ್ ತೆಗೆದ್ಬಿಟ್ಟು ಸಿಸ್ಟಮ್ ನ ಈ ಕಡೆ ಅದನ್ನ ವಾಲ್ವ್ ಹಾಕ್ಬಿಟ್ಟು ಆ ತೋಟಕ್ಕೆ ನಾವು ಆ ಕಡೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡ್ಕೋಬಹುದು. ಅಷ್ಟು ಸುಲಭ ಇದೆ ಇದು ತೆಗಿಯೋದು, ಹಾಕೋದು. ಅದೇ ಥ್ರೆಡ್ಡಿಂಗ್ ಸಿಸ್ಟಮ್ದು ನೋಡಿ, ಎಷ್ಟು ಈಸಿ ಇದೆ, ಯಾವ್ದು ಕಚ್ಕೊಳ್ಳಲ್ಲ, ಸ್ಮೂತ್ ಆಪರೇಷನ್ ಇದೆ. ನೀವು ಇಷ್ಟಕ್ಕೆ ಪೂರ್ತಿ ಈಗ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿದೀರಾ? ಹೌದು ಸರ್. ಪ್ಲಸ್ ಇದು ಮೈನ್ ಲೈನ್ ಎಷ್ಟು ಇಂಚಸ್ ಹಾಕಿದೀರಾ ಸರ್ ನೀವು? ಸರ್ ಇದು 2 ಇಂಚ್ ಲೈನ್ ನಮ್ದು. ಅದು PVC ನಾವು ಫಸ್ಟ್ ಹಾಕ್ಸ್ಕೊಂಡಿದ್ವಿ ಬೋರ್ವೆಲ್ ಆದ ತಕ್ಷಣ ಕೆಳಗಡೆ. ಅದಕ್ಕೆ ಇದು ತುಂಬಾ ಸುಲಭ. HDP ಇದನ್ನ ಕನೆಕ್ಟ್ ಮಾಡ್ಬಿಡುದು. ಇಲ್ಲಿ ವಾಲ್ ನಾವು ಆನ್ ಆಫ್ ಮಾಡ್ಕೋತಾ ಇರೋದು ಅಷ್ಟೇ. ಸೊ ಅಷ್ಟು ಸುಲಭವಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ಇವನ್ ಈ ಕನೆಕ್ಟರ್ಸ್ ಡಾಲ್ಫಿನ್ ಅವರೇ ಕೊಟ್ರ? ಈ ಕನೆಕ್ಟರ್ಸ್ ಡಾಲ್ಫಿನ್ ಅವರೇ ಕೊಟ್ಟಿರೋದು. ಅವ್ರ ಇಂಜಿನಿಯರ್ಸ್ ರೆಗ್ಯುಲರ್ ಸರ್ವಿಸ್ ಇರುತ್ತೆ, ಯಾವಾಗ ಬೇಕೋ ಬರ್ತಾರೆ, ಮಾಡ್ತಾರೆ. ಒನ್ ಕಾಲ್ ದೇ ವಿಲ್ ಬಿ ಹಿಯರ್ ಎಟ್ ಎನಿ ಟೈಮ್.
ಸೊ ಇಷ್ಟು ಸುಲಭವಾಗಿ ಮಾಡ್ಕೊಟ್ಬಿಟ್ಟಿದ್ದಾರೆ, ವಾಲ್ ಆನ್ ಆಫ್ ಮಾಡೋ ತರ. ಓಕೆ. ಸೊ ಇದು ಇಲ್ಲಿಂದ ನಮ್ ಕಂಟಿನ್ಯೂಸ್ ಹೋಗ್ತಾ ಇರುತ್ತೆ, ಯಾವಾಗ ಬೇಕೋ ಇಲ್ಲಿ ಆಫ್ ಮಾಡ್ಕೊಳ್ಳೋದು. ಆಫ್ ಮಾಡಿ. ಸರ್ ಇದು ಡಾಲ್ಫಿನ್ಸ್ ಅವ್ರದ್ದು ಅಡ್ವಾಂಟೇಜ್ ಏನಂದ್ರೆ, ಇವಾಗ ನೋಡಿ ಬೇರೆಯವ್ರಿಗೆ ಕಾಂಟ್ರಾಕ್ಟ್ ಕೊಟ್ರೆ ನಾವೇ ಪೈಪ್ ತಗೊಂಡ್ಬರ್ಬೇಕು, ಹಾಕ್ಬೇಕು, ಆಮೇಲೆ ಅವ್ರು ಬರ್ತಾರೆ, ಆಟೋಮೇಶನ್ ಮಾಡ್ಕೊಡ್ತಾರೆ, ಸ್ಪ್ರಿಂಕ್ಲರ್ ಕೊಡ್ತಾರೆ. ಇವ್ರಿಗೆ ಒನ್ ಸ್ಟಾಪ್ ಸೊಲ್ಯೂಷನ್. ಇವ್ರಿಗೆ ಒಂದ್ಸತಿ ಆರ್ಡರ್ ಕೊಟ್ಬಿಟ್ರೆ ಪೈಪು ಅವರೇ ತರ್ತಾರೆ, ಅವ್ರ ಇಂಜಿನಿಯರ್ಸ್ ಬರ್ತಾರೆ, ಅವರೇ ಕಂಪ್ಲೀಟ್ ಆಗಿ ಇದನ್ನ ಹಾಕೊಟ್ಬಿಡ್ತಾರೆ. ನೀವು ಸುಮ್ಮನೆ ವಾಲ್ ಆನ್ ಆಫ್ ಮಾಡ್ಬೋದು. ಅದರಲ್ಲಿ ಆಟೋಮೇಶನ್ಗೆ ಈಗಲೇ ನಾವು ಆಪ್ಷನ್ ಒಂದು ಬಿಡಿಸ್ಕೊಂಡಿದೀವಿ ಸರ್. Okay, ಇದರಲ್ಲಿ ಸಾಲನಾಯ್ಡ್ ವಾಲ್ ಹಾಕ್ತಾರೆ, ಇಲ್ಲಿ ಬರುತ್ತಾ? ಇಲ್ಲಿ ಬರುತ್ತೆ, ಇದನ್ನ ಓಪನ್ ಮಾಡಿ. ಓಕೆ. ಸೊ ಅದರಲ್ಲಿ ನಾವು ಆನ್ ಆಫ್ ಆಪರೇಷನ್ ನಾವು ಫೋನಲ್ಲೇ ಕೂತ್ಕೊಂಡು ಮಾಡ್ಬೋದು. ಓಕೆ. ಸೊ ಈಗ ನಮ್ಮಂತ ಬೆಂಗಳೂರು ಸಿಟಿಲಿ ಬಿಸಿ ಆಗಿರೋರು ಇಲ್ಲಿ ಸದಾ ಬಂದು ಮ್ಯಾನ್ಯಲ್ ಆಗಿ ಆನ್ ಆಫ್ ಮಾಡ್ಬೇಕಾಗಿಲ್ಲ. ನಾನು ಅಲ್ಲೇ ಕೂತ್ಕೊಂಡು ಆನ್ ಆಫ್ ಮಾಡಿ ನಾನು CCTV ಫುಲ್ ಚೆಕ್ ಮಾಡ್ಕೋತಾ ಇರ್ಬೋದು. ಅಷ್ಟು ಸುಲಭವಾಗಿ ಮಾಡ್ಕೊಟ್ಟಿದ್ದಾರೆ ಸರ್. ಓ ಗ್ರೇಟ್ ಸರ್. ಸರ್ ಇದೊಂಚೂರು ಆನ್ ಮಾಡೋಣ, ನೋಡೋಣ ಯಾವ ತರ ನೀರು. ಓಕೆ ಸರ್, ಖಂಡಿತ ಆನ್ ಮಾಡೋಣ. ಆನ್ ಮಾಡಿಸಿ ಸರ್. ಮಾಡಿಸ್ತೀನಿ ಸರ್. ಎಸ್ ಸರ್. ಸರ್ ನೋಡಿ, ಇವಾಗ ಇಷ್ಟು ಬೀಳುತ್ತೆ ನೀರು, ಅದು ಕಂಟಿನ್ಯೂಸ್ ಆಗಿ ಸ್ಪ್ರೇ ಆಗ್ತಾ ಇರುತ್ತೆ ಇದೇ ತರ. ಆಮೇಲೆ ಅವರು ಒಂದು ಈಸಿ ಮೆಥಡ್ ಮಾಡಿದ್ದಾರೆ ಸರ್. ಅದ್ರಲ್ಲಿ ಏನಾದ್ರು ಸ್ಪ್ರಿಂಕ್ಲರ್ ಬ್ಲಾಕ್ ಆಗೋದ್ರೆ, ಸಣ್ಣ ಪುಟ್ಟ ಕಡ್ಡಿ ಕಸ ಏನಾದ್ರು ಹೋದ್ರೆ, ಸುಮ್ನೆ ಪೈಪ್ ರೆಂಚ್ ಇಲ್ದೆ ಹಾಗೆ ಕೈಯಲ್ಲೇ ತೆಗೆದ್ಬಿಟ್ಟು ಹೀಗೆ ಕೊಡು ಕ್ಲೀನ್ ಮಾಡಿ ಒಳಗೆ ಹಾಕ್ಬಿಡ್ಬೋದು. ಅಷ್ಟು ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ನೋಡೋಣ ಸರ್, ಇಲ್ಲಿ ಜಸ್ಟ್ ವಾಟರ್. ಬನ್ನಿ ಸರ್, ಖಂಡಿತ ಬನ್ನಿ. ಯಾವ ತರ ಇಲ್ಲಿ ತೋರಿಸ್ಬೋದಾ? ಓ ಎಸ್ ಸರ್. ನೋಡಿ ಸರ್, ನೋಡಿ ಇದು ಎಷ್ಟು ಸುಲಭವಾಗಿ ಮಾಡಿದ್ದಾರೆ ಅಂದ್ರೆ, ಇಷ್ಟೇ. ಈಗ ಓಪನ್ ಮಾಡಿದ್ರೆ ಇಲ್ಲಿ ಕಸ ಗಿಸ ಏನಾದ್ರು ಸೇರ್ಕೊಂಡಿದ್ರೆ ನಾವು ಹಾಗೆ ಅದನ್ನ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಹೀಗೆ ಕೊಡುವೆ ವಾಪಸ್ ಹಾಕ್ಬಿಡುದು. ಪೈಪ್ ರೆಂಚು ಬೇಡ, ಏನು ಬೇಡ, ಅಷ್ಟು ಸುಲಭವಾಗಿ ಮಾಡಿದ್ದಾರೆ. ಬಹಳ ಈಸಿ ಸರ್ ಇದು. ಸೊ ಇದು ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಓ ಗ್ರೇಟ್ ಸರ್. ಬಟ್ ನೀರು ನಿಮ್ಮಲ್ಲಿ ಸಖತ್ತಾಗಿದೆ ಸರ್, ಪ್ರೆಷರ್. ದೇವ್ರ ದಯದಿಂದ ನಮಗೆ ನೀರು ಚೆನ್ನಾಗಿ ಬಂತು ಸರ್. ಬಂದಿದೆ. ಓ ಇಲ್ಲಿವರೆಗೂ ಬೀಳ್ತಾ ಇದೆ. 4 ಇಂಚ್ ನೀರು ಬಂದಿದೆ. ಸೊ ಅದನ್ನ ನಾವು ಚೆನ್ನಾಗಿ ಈಗ ಯುಟಿಲೈಸ್ ಮಾಡ್ಕೋತಾ ಇದೀವಿ. ಸರ್ ಈ 1 ಇಂಚ್ ಪೈಪ್ ಅಲ್ಲಿ ಎಷ್ಟು ಸ್ಪ್ರಿಂಕ್ಲರ್ಸ್ ಹಾಕಿದಿರಾ ನೀವು? ಸರ್ ಇದು ಟೋಟಲ್ 14 ಹಾಕೋಬಹುದು ಲೈನ್ಗೆ. 1 ಇಂಚ್ ಪೈಪ್, 1 ಇಂಚ್ ಇದ್ರಲ್ಲಿ ನಾವು ಬಟ್ ಆದ್ರೆ 11 ಹಾಕೊಂಡಿದೀವಿ. ನಮ್ಗೆ ಈಗ ಸದ್ಯಕ್ಕೆ ಇಷ್ಟು ಸಾಕು, ಸೂರ್ಯಕಾಂತಿಗೆ ಆಮೇಲಿಂದ ಚೆಂಡು ಹೂಗೆ. ಸೊ ನಮ್ಗೆ ಇವಾಗ 11 ಹಾಕಿದ್ದಾರೆ ಸರ್ ಅವರು. ಓಕೆ. ಮತ್ತೆ ಇದು ಒಂದು ಸ್ಪ್ರಿಂಕ್ಲರ್ ಎಷ್ಟು ಲೀಟರ್ ಅಂತ ಹೇಳಿದ್ರಿ ಸರ್ ಡಿಸ್ಚಾರ್ಜ್? ಇದು 250 ಲೀಟರ್ಸ್ ಸರ್. 250 ಲೀಟರ್ಸ್, 20 ಲೀಟರ್ಸ್ ರೇಡಿಯಸ್. ಓಕೆ. ಇಲ್ಲಿ ಹೊಡಿಯುತ್ತೆ. ಇಲ್ಲಿ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಹೊಡಿತಾ ಇದೆ ಇದು. ಹೊಡಿತಾ ಇದೆ ಸರ್. ಈಗಂತೂ ಫುಲ್ ಪ್ರೆಷರ್ ಬಂತು. ಹೌದು. ಇಲ್ಲಿ ನೋಡಿ, ಈಗ ಜಸ್ಟ್ ಅರ್ಧ ಗಂಟೆ ಆಗಿದೆ ಆನ್ ಆಗಿ, ಆಗ್ಲೇ ನೀರ್ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದೆ ನೋಡಿ ಇಲ್ಲೆಲ್ಲ. ಸೊ ಇದು ಬಹಳ ಇಂಪಾರ್ಟೆಂಟ್. ಸೊ ಸುಮಾರು ಜನ ಏನೇನೋ ಮಾಡ್ತಾರೆ ಸಿಸ್ಟಮ್, ಆಮೇಲೆ ಎಲ್ಲಿಂದನೋ ಕೊಡದಿಂದ ತರ್ತಾರೆ, ಪೈಪಲ್ಲಿ ಹಾಕ್ತಾರೆ. ಆ ತರ ಮೆಥಡ್ಸ್ ಮಾಡೋ ಬದಲು ಈ ತರ ಮಾಡಿದ್ರೆ ರೈತರಿಗೆ ಇದು ಬಹಳ ಹೆಲ್ಪ್ ಆಗುತ್ತೆ. ಆಮೇಲೆ ಇದ್ರದ್ದು ಮೇನ್ ಅಡ್ವಾಂಟೇಜ್ ಏನಂದ್ರೆ ಸರ್, ಇದಕ್ಕೆ ಸಾಲ್ವೆಂಟ್ಸು, ಗಮ್ಮು, ಪೈಪ್ ರೆಂಚು, ಪ್ಲಂಬರ್ ಇದ್ರ ಅವಶ್ಯಕತೆನೇ ಇಲ್ಲ. ಎನಿ ಕಾಮನ್ ಮೆನ್ ಕ್ಯಾನ್ ಜಸ್ಟ್ ಟ್ವಿಸ್ಟ್ ಇಟ್. ಅದು ಸಿಂಪಲ್ ಥ್ರೆಡ್ಡಿಂಗ್ ಇದೆ, ಅದನ್ನ ಹಾಕ್ಬಿಟ್ಟು ಮಾಡ್ಬಿಟ್ರೆ 25 ವರ್ಷ ಲೈಫ್ ಸರ್ ಇದ್ರದ್ದು. ಸೊ ಬಿಸಿಲಿರ್ಲಿ ಮಳೆ ಇರ್ಲಿ, ಇದು ಪಾಡಿಗೆ ಇದು ಓಡ್ತಾ ಇರುತ್ತೆ. ಬಹಳ ಈಸಿ. ಎನಿ ಕಾಮನ್ ಮ್ಯಾನ್ ಕ್ಯಾನ್ ಆಪರೇಟ್ ದಿಸ್. ಅಷ್ಟು ಸುಲಭವಾಗಿ ಮಾಡ್ಕೊಟ್ಟಿದ್ದಾರೆ ಡಾಲ್ಫಿನ್ ಇರಿಗೇಷನ್. ಓ ಅಪ್ ಟು ಇಲ್ಲಿವರೆಗೂ ಸಿಡಿತಾ ಇದೆ. ಹೌದು ಸರ್, ಇಲ್ಲಿವರೆಗೂ ಬರುತ್ತೆ ನೋಡಿ. ನೀವು ಇಲ್ಲಿದ್ರೆ ಶವರ್ ನೀವೇ ಸ್ನಾನ ಮಾಡ್ಬಿಡ್ಬೋದು. ಬೇಸಿಗೆಗಾಲದಲ್ಲಿ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ರೆ ನಾವು ಸ್ನಾನ ಮಾಡ್ಬಿಟ್ಟು ಹೊಟ್ಟೋಗ್ಬೋದು. ಚೆನ್ನಾಗಿರುತ್ತೆ ಮಕ್ಳಿಗೆ ಆಟ ಆಡಕ್ಕೆ. ಹೌದು ಸರ್. ಇದು ನೋಡಿ, ರೆಸಾರ್ಟ್ ಅಲ್ಲಿ ರೈನ್ ಡ್ಯಾನ್ಸ್ ಅಂತ ಚಾರ್ಜ್ ಮಾಡ್ತಾರೆ 2000 ರೂಪಾಯಿ. ಮಕ್ಳು ಇಲ್ಲೇ ಬಂದು ರೈನ್ ಡ್ಯಾನ್ಸ್ ಮಾಡ್ಬಿಟ್ಟು ಹೋಗ್ಬೋದು, ಕೈ ಕೆಸರು ಮಾಡ್ಕೋಬಹುದು, ಬೆಳಿಬಹುದು, ಅವರೇ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಅದೇ ನಮ್ಮ ಉದ್ದೇಶ. ನೆಕ್ಸ್ಟ್ ಸ್ಕೂಲ್ ಮಕ್ಕಳನ್ನೆಲ್ಲ ನಾವ್ ಇಲ್ಲಿ ಕರ್ಕೊಂಡ್ ಬರ್ತೀವಿ, ಕರ್ಕೊಂಡ್ ಬಂದು ಇದೆಲ್ಲ ಎಕ್ಸ್ಪೀರಿಯನ್ಸ್ ಒಂದು ಮಾಡ್ಸೋಣ ಅವ್ರಿಗೆ ಅಂತ ನಮ್ಮ ಉದ್ದೇಶ ಸರ್. ಇಲ್ಲಿ ಇದು ಎಷ್ಟು ಚೆನ್ನಾಗಿ ಅದು ಸ್ಪ್ರಿಂಕ್ಲರ್ ಸಿಸ್ಟಮ್ ಇವ್ರು ಕೊಟ್ಟಿದ್ದಾರೆ ಅಂದ್ರೆ, ಇದೊಂಥರ ಮಿಸ್ಟ್ ತರ ಕ್ರಿಯೇಟ್ ಆಗ್ತಿದೆ. ಈಗ ಅಟ್ಮಾಸ್ಫಿಯರಿಕ್ ಏರ್ ಜೊತೆ ಅದು ಮಿಕ್ಸ್ ಆಗಿ ಇಡೀ ಭೂಮಿದು ಟೆಂಪರೇಚರ್ ನ ಇಲ್ಲಿ ಡ್ರಾಪ್ ಮಾಡಿದೆ. ನೀವು ಇಲ್ಲಿ ಬಂದು ನಿಂತ್ಕೊಂಡ್ರೆ ಈಸಿಲಿ 4 ರಿಂದ 5 ಡಿಗ್ರಿ ಕಮ್ಮಿ ಇದೆ. ಸೊ ನಾಳೆ ದಿನ ನಾವು ಯಾವುದೇ ಫ್ರೂಟ್ಸ್ ಗಿಡಗಳು, ಈಗ ನೋಡಿ ಇಲ್ಲೆಲ್ಲ ಸುತ್ತಮುತ್ತ ಆಪಲ್ ಹಾಕೋತಾ ಇದಾರೆ, ಅವ್ರಿಗೆಲ್ಲ ಮಿಸ್ಟ್ ಇರಬೇಕು, ಈ ತರ ಕ್ಲೈಮೇಟ್ ಇರಬೇಕು, ಆ ತರದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಅದ್ ನೋಡಿ ವೇವ್ಸ್ ಹೇಗೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಇದು ಬಹಳ ಇಂಪಾರ್ಟೆಂಟ್ ಸರ್. ಈಗ ನೋಡಿ ಇದ್ರಲ್ಲಿ ಏನಂದ್ರೆ, ನಾವು ಮುಂಚೆ ನೀರು ವಾಟರ್ ಗನ್ ಅಲ್ಲಿ ಹಾಕ್ತಿದ್ವಿ, ಪೈಪಲ್ಲಿ ಹಾಕ್ತಿದ್ವಿ, ಎಷ್ಟು ನೀರ್ ವೇಸ್ಟ್ ಆಗೋದು.
ಇದು ಇಡೀ 4 ಎಕರೆಗೆ 1 ಅವರ್ ಅಷ್ಟೇ ಆನ್ ಮಾಡಿಬಿಟ್ರೆ 3 ದಿನವರೆಗೂ ತಡೆಯುತ್ತೆ ಸರ್ ಇದು. 3 ದಿನವರೆಗೂ ಇದನ್ನ ನಾವು ಆನ್ ಮಾಡಬೇಕಾಗಿಲ್ಲ. ಅಷ್ಟು ಮಿಸ್ಟ್ ಕ್ರಿಯೇಟ್ ಆಗಿ ತೇವಾನ ಮೇಂಟೈನ್ ಮಾಡುತ್ತೆ. ಬಹಳ ಇಂಪಾರ್ಟೆಂಟ್ ತೇವ ಮಣ್ಣಲ್ಲಿರೋದು. ಸೊ ಅದರಿಂದಾನೇ ಎಲ್ಲ ಉತ್ಪತ್ತಿ ಆಗೋದು. ಗ್ರೇಟ್ ಸರ್, ಚೆನ್ನಾಗಿ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಡಾಲ್ಫಿನ್ ಇರಿಗೇಷನ್. ವೀಕ್ಷಕರೇ, ಯಾವ ಥರ ಇತ್ತು ಅಂತ ಈ ಆಲ್ ಇನ್ ಒನ್ ಸ್ಪ್ರಿಂಕ್ಲರ್ ಸಿಸ್ಟಮು. ಇದು ಬರೀ ಸ್ಪ್ರಿಂಕ್ಲರ್ ಸಿಸ್ಟಮ್ ಆಗಿ ಮಾತ್ರ ಅಲ್ಲ, ಬೇಕಿದ್ರೆ ಸೊ ಇದೇ ಸಿಸ್ಟಮ್ಗೆ ಬೇಕಿದ್ರೆ ಅಲ್ಲಿ ನೀವು ತೆಗೆದ್ಬಿಟ್ಟು ಅಲ್ಲಿಗೆ ಒಂದು ಮತ್ತೆ ಡ್ರಿಪ್ ಪೈಪ್ ಹಾಕ್ಕೊಂಡ್ರೆ ಸೊ ಇದೇ ಸಿಸ್ಟಮ್ ಬೇಕಿದ್ರೆ ನೀವು ಡ್ರಿಪ್ ಇರಿಗೇಷನ್ ಆಗಿ ಕೂಡ ಕಂಪ್ಲೀಟ್ ಮಾಡ್ಬೋದು. ಯಾಕಂದರೆ ಈಗ ಒಂದಷ್ಟು ಚೆಂಡು ಹೂವು ಅದು ಇದು ಬೆಳೆದಿರ್ತಾರೆ, ಆಗ ಅವ್ರಿಗೆ ಒಂದಷ್ಟು ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ನೀರಿನ ಅವಶ್ಯಕತೆ ಕಮ್ಮಿ ಇದ್ದಾಗ ಇದೇ ಸೇಮ್ ಸಿಸ್ಟಮ್ನ ನೀವು ಡ್ರಿಪ್ಪಿಗೆ ಕೂಡ ಕನ್ವರ್ಟ್ ಮಾಡ್ಬೋದು. ಇದೇ ಈ ಡಾಲ್ಫಿನ್ ಇರಿಗೇಷನ್ದ ಒಂದು ತುಂಬಾ ಅಡ್ವಾಂಟೇಜು. ನೀವೆಲ್ಲ ಕೇಳಿದ್ರಿ, ಮತ್ತು ತುಂಬಾ ಈಸಿ ಬಿಚ್ಚೋದು, ಹಾಕೋದು, ತೆಗಿಯೋದು. ಯಾಕೆಂದರೆ ಈಗ ನಮ್ಮ ಥರ ಕೆಲ್ಸಕ್ಕೆ ಹೋಗೋರಿಗೆ ತುಂಬಾ ದೊಡ್ಡ ಸಮಸ್ಯೆ ಅಂದರೆ ಲೇಬರ್. ಸೊ ಈ ಸಿಸ್ಟಮ್ ಹಾಕ್ಕೊಂಡ್ರೆ ನಿಮ್ಗೆ ಒಂದು ಲೇಬರ್ ಸಮಸ್ಯೆ ಇರಲ್ಲ. ಯಾಕಂದರೆ ನೀವೇ ಈಸಿಯಾಗಿ ಪ್ರತಿಯೊಂದು ತೆಗೆದು ಯಾವ ಕಡೆ ಬೇಕಾದ್ರೆ ಆ ಕಡೆ ಶಿಫ್ಟ್ ಮಾಡ್ಬೋದು. ಇಲ್ಲ ನೀವು ಉಳಿಸ್ತೀರಾ, ನೀಟಾಗಿ ಪೈಪ್ ತೆಗೆದು ಬಿಚ್ಚಿಡ್ಬೋದು. ಇಲ್ಲ ನನಗಿದು ಫಿಕ್ಸ್ಡ್ ಸಿಸ್ಟಮ್ ಮಾಡ್ತೀರಾ, ನಮ್ಮ ಶ್ರೀನಿಧಿ ಅವ್ರು ಮಾಡಿದ ಥರ ಭೂಮಿ ಒಳಗೆ ಹಾಕ್ಬಿಡ್ಬೋದು. ಸೊ ಏನು ಬೇಕಾದ್ರೂ ಮಾಡ್ಬೋದು. ಇದೊಂಥರ ಆಲ್ ಇನ್ ಒನ್ ಸಿಸ್ಟಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಇಷ್ಟ ಆದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಯಾವುದೇ ರೀತಿಯಾದಂಥ ಪ್ರಮೋಷನಲ್ ವಿಡಿಯೋ ಅಲ್ಲ, ಯಾಕಂದರೆ ನಮ್ಮ ಶ್ರೀನಿಧಿ ಸರ್ ಅವರ ತೋಟದಲ್ಲಿ ಮಾಡಿದ್ದು. ಸೊ ಇವರು ಕೂಡ ಒನ್ ಆಫ್ ನನ್ನ ಸಬ್ಸ್ಕ್ರೈಬರು. ಸರ್ ಈ ಥರ ಮಾಡ್ತಾ ಇದ್ದೀನಿ, ನಿಮ್ಮ ವಿಡಿಯೋ ನೋಡಿ ಅಂದರು. ಸೊ ಅದರಿಂದ ಖುಷಿ ಆಯಿತು, ಬಂದೆ. ಸೊ ಚೆನ್ನಾಗಿರೋ ಸಿಸ್ಟಮ್ನ ನಿಮ್ಮಂಥ ಜನಗಳ ಮುಂದೆ ತರೋಣ ಅಂತ ಒಂದು ಉದ್ದೇಶದಿಂದ ಅಷ್ಟೇ ವಿಡಿಯೋ ಮಾಡಿರೋದು. ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರ್ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.